ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ನಮ್ಮ ದಾವಣಗೆರೆ ಜಿಲ್ಲೆಯ ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ 65,000 ಹೆಕ್ಟೇರ್ ಅಡಿಕೆ ಭತ್ತ ಬೆಳೆಗಾರರಿಗೆ ಆ ನಾಲೆಯನ್ನು ಸೀಳಿ ತಾಯಿ ಹೃದಯವನ್ನು ಯಾವ ರೀತಿ ಸೀಳಿದರೆ ನಾಲೆಯನ್ನು ಸೀಳಿದಂಥ ಸಂದರ್ಭದಲ್ಲಿ ನಮಗೆ ಮಾಹಿತಿ ಆಧಾರ ಮೇಲೆ ನಾವೆಲ್ಲ 21ನೇ ತಾರೀಕು ಭೇಟಿ ಕೊಟ್ಟಿದ್ವಿ. ಜೂನ್ 21ನೇ ತಾರೀಕು ತಕ್ಷಣ ನಿರ್ಧಾರ ಮಾಡಿ 23ಕ್ಕೆ ಜಲಾಶಯ ಮುತ್ತಿಗೆ ಅಂತೇಳಿದ್ರು 4,000 ಜನ ರೈತರು ಹೋದರು. ನಮ್ಮನ್ನು ಬಂಧಿಸಿ DR ಗೊಂಡು ಇದೇ ಪೊಲೀಸ್ 144ನೇ ಸೆಕ್ಷನ್ ಜಾರಿಗೆ ಹಾಕಿ ಸಾವಿರಾರು ಜನ ಪೊಲೀಸು ಒಂದು ರೀತಿ ತೊಗೊಳಕ್ಕೆ ದರ್ಬಾರ ನಮ್ಮನ್ನು ಬಂಧಿಸಿ ಇಲ್ಲೇ ಕರೆತಂದಾಗ ನಾವು ತೀರ್ಮಾನ ಮಾಡಿ 25 ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದು 28 ದಾವಣಗೆರೆ ಬಂದು ಕರೆ ಕೊಟ್ವಿ. 25ನೇ ತಾರೀಕು ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ರಕ್ಷಣಾ ಇಲಾಖೆಯವರು ಸರ್ಕಾರದ ಕೈಗೊಂಬುಗಳಾಗಿ ಸರ್ಕಾರದ ಏಜೆಂಟ್ರಾಗಿ ನಮ್ಮ ರೈತರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದರು, ಹಲ್ಲೆ ಮಾಡಿದರು. ನಮ್ಮನ್ನು ಬಲವಂತವಾಗಿ ಎತ್ತಕ್ಕೆಂದು ದಾವಣಗೆರೆ ಕರೆತಂದರು. 25ನೇ ತಾರೀಕು ಹೋರಾಟವನ್ನು ಪೊಲೀಸ್ ಠಾಣೆ ಮುಂದೆ ಮಾಡಿ SPDC ಬರ್ಬೇಕಂತೇಳಿದ್ವಿ. SPDC ಬಂದರು. 28 ನಮ್ಮ ರೈತರಿಗೆ ಕೇಸ್ ಹಾಕಿರೆ ಲಾಠಿ ಚಾರ್ಜ್ ಮಾಡಿ ಸಹಿಸಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ವಿ. ಪೊಲೀಸು ಭರವಸೆ ಕೊಟ್ಟ ಮೇಲೆ 25ನೇ ತಾರೀಕು ಧರಣಿ ವಾಪಸ್ ಹೊಡೆದ್ವಿ. 27ನೇ ತಾರೀಕು ಬೈಕ್ ರ್ಯಾಲಿ ದಾವಣಗೆರೆ ನಾಗರಿಕರಲ್ಲಿ ವರ್ತಕರಲ್ಲಿ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ರವೀಂದ್ರನಾಥ್ SV ರಾಮಚಂದ್ರ ಚಾಲನೆ ಕೊಟ್ಟರು. ನಾವೆಲ್ಲರೂ ಇದ್ದೀವಿ ಮುಖಂಡರುಗಳು. 27ನೇ ತಾರೀಕು ಬೈಕ್ ರ್ಯಾಲಿ ಯಶಸ್ವಿ ಆಯಿತು. ಜನರಿಗೆ ಅಪೀಲ್ ಮಾಡಿದ್ವಿ, ವಿನಂತಿ ಮಾಡಿದ್ವಿ. 28 ನಾವು 6 ಗಂಟೆಗೆ ಇಳಿದ್ವಿ ಫೀಲ್ಡಿಗೆ. 28 ದಾವಣಗೆರೆ ಬಂದು ಯಶಸ್ವಿ ಆಯಿತು. ಅದಾದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ DK ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ನಾವು 4ನೇ ತಾರೀಕು ಹೋಗಿ ಭೇಟಿ ಮಾಡಿ ಭದ್ರಾ ಬಲದಂಡೆ ಜಲಾಶಯವನ್ನು ನಾಲೆಗೆ ಜಲಾಶಯಗಳಿಗೆ ಬಲದಂಡೆ ನಾಲೆ ಸೀಳಿದರೆ ಇದನ್ನು ತಕ್ಷಣ ತಡೆಗೋಡೆ ಕಟ್ಟಬೇಕು ಮತ್ತು ಜುಲೈ 10ಕ್ಕೆ ನೀರು ಬಿಡೋಕ್ಕೈತಿ, ನೀರು ಬಿಟ್ಟಲ್ಲ ತಕ್ಷಣ ಬಿಡಬೇಕಂತ ಹೇಳಿದ್ವಿ. ಅದರ ಪೂರಕವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದರು. ಇದುವರೆಗೆ ತಡೆಗೋಡೆ ಕಟ್ಟಿಲ್ಲ, ಉಪಮುಖ್ಯಮಂತ್ರಿಗಳು ಭೇಟಿ ಕೊಡ್ತೀವಿ ಅಂತ ಹೇಳಿದರು. ಜಲಾಶಯಕ್ಕೆ ಅವ್ರು ಭೇಟಿ ಕೊಡಬೇಕು. ಇವತ್ತು ನಾವೆಲ್ಲ ತೀರ್ಮಾನ ಮಾಡಿ ಏನು ಶಿವಮೊಗ್ಗ CE ನೀರಾವರಿ ಇಲಾಖೆಯ ಮುಖ್ಯ ಅಭಿಯಂತರ ಕಚೇರಿ ಮುತ್ತಿಗೆ ಹಾಕಿದ್ವಿ. ಸುಮಾರು 5,000 ಜನ ಸ್ವಯಂ ಪ್ರೇರಿತವಾಗಿ ಅವರವರ ಖರ್ಚಿನಲ್ಲಿ ಬಸ್ಗಳು, ಕಾರುಗಳು, ಬೈಕ್ಗಳು, ಅವರವರ ಸ್ವಂತ ವಾಹನದಲ್ಲಿ ಬಂದರು. ಬಸ್ಗಳನ್ನ ಅವರೇ ರೈತರು ಹಣ ಹಾಕ್ಕೊಂಬಂದರು. ನಾವು ಹೋರಾಟ ಮಾಡ್ತಿದ್ವಿ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಸಮಯವನ್ನು ಕೊಟ್ಟು ನಾವು ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಇಲಾಖೆಯವರು ನಮ್ಮನ್ನೆಲ್ಲ ರೈತರನ್ನ ಎತ್ತಿ ಇಲ್ಲಿ ತಂದಿದ್ದಾರೆ. ಹೋರಾಟ ಇಲ್ಲಿ ನಿಲ್ಲಲ್ಲ, ನಾವು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ನಾವು ಹೇಳಿದ್ದೀವಿ ಅಹಿಂಸಾತ್ಮಕ ಹೋರಾಟ ಮಾಡ್ತೀವಿ. ಸಂದರ್ಭ ಬಂದರೆ ಬೇರೆಯವ್ರಿಗೆ ನಮ್ಮ ಪ್ರಾಣ ತ್ಯಾಗಕ್ಕೆ ಸಿದ್ಧ, ನಮ್ಮ ಪ್ರಾಣ ತ್ಯಾಗಕ್ಕೆ ಸಿದ್ಧ, ಎಂಥ ಹೋರಾಟಕ್ಕೆ ಸಿದ್ಧವಾಗಿದ್ವಿ. ನಮ್ಮ ರಕ್ತವನ್ನಾದರೂ ಕೊಡ್ತೀವಿ. ಬಲದಂಡೆ ಹೊಡೆದರೆ ತಡೆಗೋಡೆ ಕಟ್ಟಬೇಕು, ತಕ್ಷಣ ನೀರು ಬಿಡಬೇಕು. ಕುಡಿಯೋ ನೀರಿಗೆ ವಿರೋಧಿಲ್ಲ. ಕೆಲವರು ಅಪಪ್ರಚಾರ ಮಾಡ್ತಾರೆ. ಖಂಡಿತ ಕುಡಿಯೋ ನೀರಿಗೆ 7 TMC ಜರುಗಿದೆ. ಆ ರಿಸರ್ವ್ ಇರೋ ನೀರಿನಲ್ಲಿ ಹಿಂದೆ ನಮ್ಮದೇ ಸರ್ಕಾರ ಆದೇಶ ಮಾಡ್ತೀವಿ. ಯಡಿಯೂರಪ್ಪನವರು 1,600 ಕೋಟಿ ಕೊಟ್ಟಿದ್ದು ನಮ್ಮದೇ ಸರ್ಕಾರ. ಆದರೆ ನಾಲೆಯನ್ನು ಸೀಳಿ ಎಲ್ಲೂ ನೀರನ್ನು ಕೊಡಬೇಕಂತೇಳಿ ಆದೇಶ ಇಲ್ಲ. ಇದನ್ನು ಅಪಪ್ರಚಾರ ಮಾಡ್ತಾರೆ. ನಮ್ಮ ಒತ್ತಾಯ ಬೇಡಿಕೆ ತಕ್ಷಣ ಬಲದಂಡೆ ನಾಲೆ ಸೀಳಿದನ್ನು ಅದು ತಡೆಗೋಡೆ ಕಟ್ಟಬೇಕು. ನಮ್ಮ ಭಾಗದ ರೈತರಿಗೆ ಈಗಾಗಲೇ ಬಿತ್ತನೆ ನಾಟಿ ಹಚ್ಚೋ ಸಮಯ, ಭತ್ತ ಚೆಲ್ಲಿದರೆ ಸಸಿ ಬಂದಿದ್ದಾವೆ, ಬೆಳೆ ನಿಂತಿದ್ದಾವೆ. ಹಾಗಾಗಿ ತಕ್ಷಣ ನೀರು ಬಿಡಬೇಕು ಮತ್ತು ಲಿಖಿತವಾಗಿ ಶಾಶ್ವತವಾಗಿ ಈ ಏನು ಆ ಭಾಗದ ಕುಡಿಯೋ ನೀರಿಗೆ ನಾವು ವಿರೋಧಿಲ್ಲ. ಬೇರೆ ಕಡೆ ಮಾರ್ಗ ಇದೆ. ಅವೈಜ್ಞಾನಿಕ ನೀರು ಪೂರೈಕೆಗೆ ನಮ್ಮ ಹೋರಾಟ ನಿಲ್ಲಲ್ಲ. ಮತ್ತೆ ನಾವೆಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ. ಎಲ್ಲ ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆಯ್ತಣ್ಣ, ಭಾರತೀಯ ವಿಜ್ಞಾನ ಸಂಸ್ಥೆಯವರು ಅವ್ರು ಯಾರು ನಾನು ಕೇಳ್ತೀನಿ, ನೀವ್ಯಾರ್ರಿ? ಅರೆ ಬೇಸಿಗೆಯಲ್ಲಿ ನೀರು ಸಿಗಲ್ಲ. ನಾಲೆ ಕೆಳಮಟ್ಟದಿಂದ 8 ಅಡಿ ಕೆಳಗೆ ಕೊರೆದ್ರೆ, ನಾಲೆ ಮಟ್ಟದಿಂದ 8 ಅಡಿ ಕೆಳಗೆ ಕೊರೆದು 4 ಅಡಿ ಪೈಪು 4 ಅಡಿ ಇದಿದೆ, ಆ ಸುತ್ತಳತೆ ವ್ಯಾಸ, ಅದರಲ್ಲಿ ನೀರು ಡೌನಿಗೆ ಹೋಗುತ್ತೆ. ತೆಮ್ಮಕ್ಕೆ ಬರಲ್ಲ. ದಾವಣಗೆರೆ ಜಿಲ್ಲೆ ರೈತರಿಗೆ ಬೇಸಿಗೆಯಲ್ಲಿ ನೀರು ಬರಲ್ಲ, ನಾಳೆ ಮಳೆಗಾಲದ ನೀರು ನೀವ್ಯಾರು? ವಿಜ್ಞಾನ ಸಂಸ್ಥೆಯವರು. ನಮ್ಮ ನೀರು ನಮ್ಮ ಕ್ರಿ
ಹೆಂಗ್ರಿ ಬಫರ್ ಜೋನ್ ಕೆಳಗೆ ನೋಡಿ, ಏನು ಅಚ್ಚು ಭದ್ರಾ ಜಲಾಶಯ ಕೆಳಗಡೆ ಅದು ಬಫರ್ ಜೋನ್ ಬರುತ್ತೆ, ಅಪಾಯ. ಅಲ್ಲಿ ಯಾವತ್ತು ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಬಾರ್ದು. ಅಲ್ಲಿ ಬಂಡಿಯನ್ನು ಹೊಡೆದು ಸೀಳಿ ಕಾಮಗಾರಿ ಮಾಡ್ತದಂದ್ರೆ ಅಂದ್ರೆ ನೀವೆಲ್ಲ ಒಂದು ಕಡೆ ನಾವು ಮಾತಾಡಬಾರ್ದು. ನೀವೆಲ್ಲ ಒಂದು ಕಡೆ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತೀರಿ. ಭಾರತೀಯ ವಿಜ್ಞಾನ ಸಂಸ್ಥೆಯವರು ನಾವು ಒಪ್ಪಲ್ಲ. ನೀವ್ಯಾರು ನೀರು ಕೊಡೋಕ್ಕೆ? ನಾವು ಕುಡಿಯೋ ನೀರಿಗೆ ಇರೋದಿಲ್ಲ, ನಾವು ಕೊಡಲ್ಲ ಅಂತ ಹೇಳಿದ್ವ. 7 TMC ನೀರು ರಿಸರ್ವ್ ಇದೆ, ಅದ್ರ ತಗೊಂಡೋಗ್ರಿ, ಲಿಫ್ಟ್ ಮಾಡಿರಿ. ಇಲ್ಲಾಂದರೆ ಸೋಲಾರ್ ಸಿಸ್ಟಮ್ ಪೆನಾಲ್ ಮಾಡ್ಕೊಳ್ರಿ. ನಾವು ಯಾವುದೇ ಕಡೆ ಜೀವ ಹೋದ್ರೆ ನೀರು ಕೊಡಲ್ಲ. ಕುಡಿಯೋ ನೀರಿಗೆ ಬಲದಂಡೆ ನಾಲೆಯಿಂದ ಕೊಡಲ್ಲ. ಏನು ಲಿಫ್ಟ್ ಮಾಡಿ ತಗೊಂಡು ಹೋಗ್ಲಿ, ಕುಡಿಯೋ ನೀರಿಗೆ ಇರೋದಿಲ್ಲ. ಇದೆಲ್ಲ ಒಂದು ಕಡೆ ನಾವು ಅದನ್ನೇ ಹೋರಾಟ. 7 TMC ನೀರು ರಿಸರ್ವ್ ಇದೆ, ಆ ರಿಸರ್ವ್ ನೀರಿನಲ್ಲಿ ತಗೊಂಡು ಹೋಗ್ರಿ, ಅಥವಾ ಲಿಫ್ಟ್ ಮಾಡ್ರಿ, ಜಾಕಲ್ಲು ಚೆಕ್ ಡ್ಯಾಮ್ ಕಟ್ರಿ. ಇವ್ರು ಹೇಳ್ತಾರೆ ನಮಗೆ ಸರ್ಕಾರಕ್ಕೆ ಹೆಚ್ಚು ಬರ್ಡನ್ ಆಗುತ್ತೆ, ಖರ್ಚು ಬರುತ್ತೆ. ಇವ್ರು ಹೇಳ್ತಾರೆ ಪವರ್ ಬಿಲ್ ಕಟ್ಟಕ್ಕಾಗಂತಾರೆ ರೀ. ಸರ್ಕಾರ ಇವತ್ತು ಎಷ್ಟು 1000 ಕೋಟಿ ಹಗರಣ ಸರ್ಕಾರ. ಏನ್ರಿ ಸೋಲಾರ್ ಸಿಸ್ಟಮ್ ಮಾಡ್ರಿ, ಹೆಂಗ್ರಿ ಖರ್ಚು ಬರುತ್ತೆ? ನಮ್ಮ ಹಕ್ಕದು ಭದ್ರೆ ದಾವಣಗೆರೆ ಜಿಲ್ಲೆ ರೈತರ ಜೀವನಾಡಿ. ನೀವು ಹೆಂಗೆ ಅವೈಜ್ಞಾನಿಕವಾಗಿ ನೀರು ತಗೊಂಡು ಪೂರೈಕೆ ಮಾಡ್ತೀರಿ? ನಾವು ಒಪ್ಪಲ್ಲ. ಕುಡಿಯೋ ನೀರಿಗೆ 7 TMC ರಿಸರ್ವ್ ಇದೆ, ಅದನ್ನು ಲಿಫ್ಟ್ ಮಾಡಿ ತಗೊಂಡು ಹೋಗಿ ಅಂತ ಒತ್ತಾಯ. ನೋಡೋಣ, ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ, ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಅವರು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು, ಇದುವರೆಗೆ ಭೇಟಿ ಮಾಡಿಲ್ಲ. ಒಂದು ನಿಮಿಷ, ಮಾತಾಡ್ತೀನಿ. 7 TMC ನೀರು ರಿಸರ್ವ್ ಇದೆಯಲ್ಲ, ಇಲ್ಲೇನಾಗಿದೆ, ಕುರ್ಚಿ ಕದನ ನಡೀತಾ ಇದೆ. ಮುಖ್ಯಮಂತ್ರಿಗಳು ಹಾಕಿ ಒಬ್ಬರ ಮೇಲೆ ನಾನು ಮುಂದೆ ಕಾಂಪಿಟೇಷನ್. ಇವರು ರೈತರನ್ನ ಕಡೆಗಣಿಸಿದರೆ ನಿಮಗೆ ಕುರ್ಚಿ ಮುಖ್ಯ ಅಲ್ಲ. DK ಶಿವಕುಮಾರ್ ಹೇಳಿದ್ರೆ ನಾವು ರೈತರ ಪರ ಸರ್ಕಾರ, ಅನ್ನದಾತರ ಸರ್ಕಾರ ಅಂತ ಹೇಳಿದ್ರೆ ನೀವು ಅನ್ನದಾತರ ಪರ ನೆರವು ಬರ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ನೋಡಿ, ಬೆಳಗ್ಗೆಯಿಂದ ಸಹಸ್ರಾರು ದಾವಣಗೆರೆ ಜಿಲ್ಲೆ ರೈತರು ಸ್ವಂತ ಖರ್ಚಿಂದ ಸ್ವಯಂ ಪ್ರೇರಿತ ನಾವು ಕರೆ ಕೊಟ್ಟಿದ್ವಿ. ಬಸ್ಗಳು ಅವರವರೇ ಖರ್ಚು ಹಣ ಹಾಕೊಂಡು ಬಂದರೆ, ಅವರವರ ಸ್ವಂತ ವಾಹನದಲ್ಲಿ ಬಂದರೆ ನಾವು ರಸ್ತೆ ತಡೆ ಚಳವಳಿ ಮಾಡಿದ್ವಿ, ಮುತ್ತಿ ಹಾಕ ಕೊಡಿದ್ವಿ, ಬಂಧಿಸಿದ್ರೆ ನಮ್ಮನ್ನು. ನಮ್ಮ ಉದ್ದೇಶ ನಮ್ಮ ಬಲದಂಡೆಯ ನಾಲೆಯನ್ನು ಸೀಳಿದರೆ ರೈತರಿಗೆ ಅನ್ಯಾಯ ಆಗ್ಬೋದು. ಇದು ಮರಣ ಶಾಸನ, ನಮ್ಮ ದಾವಣಗೆರೆ ಜಿಲ್ಲೆ ರೈತರಿಗೆ ಮರಣ ಶಾಸನ, ಮರ್ಮಾಘಾತ ಆಗಿದೆ. ಅದಕ್ಕೆ ನಾವು ಹೋರಾಟ ನಿಲ್ಲಲ್ಲ, ನಿರಂತರವಾಗಿ ಹೋರಾಟ ಇರುತ್ತೆ. ನೋಡೋಣ, ಈಗ ಅನೇಕ ಮಾರ್ಗಗಳಿದೆ ಕೊಡೋಕ್ಕೆ, ದಾರಿಗಳಿದೆ. ಒಂದು ಲಿಫ್ಟ್ ಮಾಡಲಿ, ಜಾಕ್ವಾಲ್ ಮಾಡಲಿ, ಅಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತದೆ. ಅಲ್ಲದೆ ನೀರು ವೇಸ್ಟ್ ಆಗ್ತದೆ, ಅದರಿಂದ ಕೊಡ್ರಿ. ಇವತ್ತು ತಾಂತ್ರಿಕ ಭಾಳ ಮುಂದುವರೆದಿದೆ. ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡಿ ಕುಡಿಯೋ ನೀರಿಗೆ ವಿರೋಧ ಇಲ್ಲ. ನಾನು ವಸ್ತುರ್ಗದ ತರೀಕೆರೆ ಆ ಭಾಗದ ಬಾಂಧವರು ನಮ್ಮವರೇ, ಅವರೇನು ಬೇರೆ ಅಲ್ಲ, ಅವ್ರು ನಮ್ಮ ಜನನೇ, ಅವರೇನು ಪಾಕಿಸ್ತಾನದಾಗಿಲ್ಲ. ಆದರೆ ದಯಮಾಡಿ ನಮ್ಮ ಊಟದ ತಟ್ಟೆ ಕೈ ಹಾಕಬೇಡ್ರಿ. ನಮಗೆ ಅನ್ನ ಇಲ್ಲ, ನಮಗೆ ಅರ್ಧಂಬರ್ಧ ಊಟ ನಿಮಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ. ಶಾಶ್ವತವಾಗಿ ನೀರನ್ನು ಲಿಫ್ಟ್ ಮಾಡ್ಕೊಂಡು ತಗೊಂಡು ಹೋಗ್ರಿ. ಜಾಕಲ್ ಮುಖಾಂತರ ನೀರು ತಗೊಂಡ್ರಿದೆ ಒತ್ತಾಯ, ಹಕ್ಕೊತ್ತಾಯ, ನಮ್ಮ ಹಕ್ಕೊತ್ತಾಯ.